ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ನಿಮ್ಮನ್ನೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಿಜ ಹೇಳ್ಬೇಕಂದ್ರೆ ಈ ವ್ಲಾಗ್ನ ಮಾಡಿಕೊಂಡು ನಾನು ಸುಮಾರು ಒಂದು ತಿಂಗಳು ಮೇಲೆ ಆಗೋಯ್ತು. ಇವಾಗ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಾವಿವತ್ತು ಏನಕ್ಕೆ ಊರಿಗೆ ಹೋಗ್ತಾ ಇದ್ದೀವಿ ಅಂದರೆ ನಿಮಗೆ ತಮ್ಮನೇಲಿ ನೋಡಿದ್ರೇ ಗೊತ್ತಾಗುತ್ತೆ. ವೀಣಕ್ಕ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತ ಊರಿಗೆ ಹೋಗ್ತಾ ಇರೋದು. ವೀಣಕ್ಕ ಯಾರಂದರೆ ನಮ್ಮ ಕಸಿನ್ ಆಗಬೇಕು, ನಮ್ಮ ಮನೆಯವ್ರ ಕಡೆ ಸಂಬಂಧ ಕಸಿನ್ ಆಗಬೇಕು. ನನ್ನ ಕೆಲವು ವ್ಲಾಗ್ಗಳಲ್ಲಿ ಅವರನ್ನು ನೋಡಿರ್ತೀರ. ಇವಾಗ ಅವ್ರ ಮನೆ ಗೃಹ ಪ್ರವೇಶಕ್ಕೆ ಅಂತಲೇ ಹೋಗ್ತಿರೋದು. ನಾವಿವಾಗ ಹೊರಟಿರೋದು ಹಾಸನಿಗೆ. ನಮ್ಮೂರು ಚನ್ನರಾಯಪಟ್ಟಣ ಆಗಿರೋದ್ರಿಂದ ನಮಗೆ ಹಾಸನ ಏನು ದೂರ ಆಗೋದಿಲ್ಲ. ಹೋದ ತಕ್ಷಣ ನಾವು ಫಸ್ಟ್ ನಮ್ಮೂರಿಗೆ ಹೋಗಿ ಆಮೇಲೆ ಒಂದಿನ ಇದ್ದು ಆನಂತರ ನಾವು ಹಾಸನಕ್ಕೆ ಹೋಗಿದ್ದು. ಊರಿಗೆ ಹೋಗುವಾಗ ದಾರಿ ಮಧ್ಯದಲ್ಲಿ ನಿಲ್ಲಿಸಿ ನರ್ಸರಿನಲ್ಲಿ ಗಿಡಗಳನ್ನ ತೊಗೊಂಡೋದ್ವಿ. ಅಂದರೆ ಹಣ್ಣಿನ ಗಿಡಗಳನ್ನ ತೊಗೊಂಡೋದ್ವಿ. ಮಾವಿನ ಹಣ್ಣಿನ ಗಿಡ ಅನ್ಕೋತೀನಿ, ನಂಗೆ ನಿಜವಾಗ್ಲೂ ಮರ್ತೋಗಿದೆ ಅದು. ಒಂದು 5 ಗಿಡ ಏನೋ ತೊಗೊಂಡೋದ್ವಿ ತೋಟದಲ್ಲಿ ನಡೆಸೋದಕ್ಕೆ ಅಂತ ಹೇಳಿಬಿಟ್ಟು. ನಾವು ಬೆಂಗಳೂರಿಂದ ಹೊರಟಿದ್ದು ಶುಕ್ರವಾರನೇ. ಶನಿವಾರ ಭಾನುವಾರ ಗೃಹ ಪ್ರವೇಶ ಇದ್ದಿದ್ದು. ನಾವು ಶನಿವಾರ ಒಂದಿನ ರಜಾ ಹಾಕಿಬಿಟ್ಟು ಶುಕ್ರವಾರನೇ ಹೊರಟಿದ್ದು. ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಸೂರ್ಯ ಮುಳುಗ್ತಾ ಇರೋ ಸೂರ್ಯ ಸಂಜೆ ಟೈಮ್ ಹೀಗೆ ಹೋಗುವಾಗ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬೆಂಗಳೂರಲ್ಲಿ ಕಾಣಿಸ್ತಾ ಇರಲ್ಲ ಅಷ್ಟು. ಹೈವೇನಲ್ಲಿ ಹೋಗುವಾಗ ಮತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆಯೇ ಅಲ್ಲೇ ಒಂದು ಕಡೆ ನಿಲ್ಲಿಸಿ ಕಾಫಿ ಮತ್ತು ಬಜ್ಜಿ ಎಲ್ಲ ತಿಂದ್ಕೊಂಡು ನಾವು ಹೊರಟ್ವಿ. ನಾವು ಮನೆ ತಲುಪೋ ಅಷ್ಟರೊಳಗೆ ಕತ್ಲೇನೆ ಆಗೋಗಿತ್ತು. ನಾವು ಫಸ್ಟು ಬೆಂಗಳೂರಿಂದ ಬರುವಾಗ ನಮ್ಮೂರೇನೇ ಸಿಗೋದು. ಹಾಗಾಗಿ ನಾವು ಯಾವಾಗ ಬಂದ್ರೂ ಫಸ್ಟ್ ನಮ್ಮೂರಿಗೆ ಹೋಗೋದು. ಆನಂತರ ನಮ್ಮ ಅಮ್ಮನ ಮನೆಗೆ ಹೋಗ್ತೀವಿ. ಇಲ್ಲಿ ಈ ಸಲ ಬಂದಾಗ ಇರಲಿಲ್ಲ. ಇಲ್ಲಿ ಒಂದು 10 ನಿಮಿಷ ಅರ್ಧ ಗಂಟೆ ಇದ್ದುಬಿಟ್ಟು ಆನಂತರ ನಮ್ಮಮ್ಮವ್ರ ಮನೆಗೆ ನಾವು ಹೊರಟ್ವಿ. ಆವತ್ತಿನ ದಿನ ನೈಟ್ ಇನ್ಯಾವುದೇ ವಿಡಿಯೋ ನಾನು ಮಾಡ್ಕೊಳ್ಳಿಲ್ಲ. ಬೆಳಗ್ಗೆ ಎದ್ದು ಇವಾಗ ನಮ್ಮಮ್ಮ ಕೋಳಿ ಬಿಡ್ತಾ ಇರೋದು, ಕೋಳಿನ ಇನ್ನೊಂದು ಕಡೆಗೆ ಕೌಚಾಕ್ತಾ ಇರೋದು. ಕೊಟ್ಟಿಗೆಯಿಂದ ತೆಗೆದು ಕೋಳಿ ಮರಿಗಳಿವೆಲ್ಲ ಬಿಟ್ಟರೆ ಹದ್ದು ಎಲ್ಲ ನಾಯಿ ಎಲ್ಲ ತಿನ್ಕೊಂಬಿಡುತ್ತೆ ಅಂತ ಹೇಳ್ಬಿಟ್ಟು ಚಿಕ್ಕ ಕೋಳಿ ಇರುವಾಗಲಿಂದ ಸ್ವಲ್ಪ ದೊಡ್ಡ ಮರಿ ಆಗೋವರೆಗೂ ಅದನ್ನು ಪಂಜರದಲ್ಲೇ ಕೂಡ ಹಾಕಿ ಅದನ್ನು ಸಾಕ್ತಾರೆ. ಆಮೇಲೆ ಅದನ್ನು ಪಂಜರದಿಂದ ಬಿಟ್ಟು ಓಡಿಸೋದು. ಅದಕ್ಕೆ ಇವಾಗ ಕೋಳಿ ಮರಿಗಳನ್ನ ಆರೋಗ್ತವೆ, ಇನ್ನು ಇಟ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು ಬಿಂದಿಗೆ ಇಟ್ಕೊಂಡಿದ್ದಾರೆ. ಆ ಬಿಂದಿಗೆ ಒಳಗಡೆ ಕೋಳಿ ಮರಿಗಳನ್ನೆಲ್ಲ ಬಿಡ್ತಾರೆ. ಇದನ್ನು ತೊಗೊಂಡೋಗಿ ಹೊರ್ಗಡೆ ಕೌಚ್ ಹಾಕೋದು ಸ್ವಲ್ಪ ಹೊತ್ತು. ಸಂಜೆ ಟೈಮ್ ಯಾವಾಗಲಾದರೂ ಅವ್ರಿಗೆ ಫ್ರೀ ಆಗಿರುತ್ತೆ ನೋಡಿ, ಆವಾಗ ಅದನ್ನು ಬಿಟ್ಕೊಂಡು ಆಡಿಸ್ತಾ ಇರ್ತಾರೆ. ಎಲ್ಲರ ಮನೆಗಳಲ್ಲೂ ಹೀಗೇನೆ ಹಳ್ಳಿಗಳ ಕಡೆ ಮಾಡೋದು. ಚಿಕ್ಕ ಚಿಕ್ಕ ಕೋಳಿ ಮರಿಗಳನ್ನೆಲ್ಲ ಹಿಂಗೆ ಪಂಜರದಲ್ಲೇ ಕೂಡಾಕ್ತಾರೆ ಸಂಜೆವರೆಗೂ. ಸಂಜೆ ಟೈಮ್ ಎಲ್ಲ ಕೆಲಸ ಮುಗ್ದು ಒಂದು 4:15-5 ಗಂಟೆ ಟೈಮಲ್ಲಿ ಎಲ್ಲರೂ ಕೋಳಿಗಳನ್ನ ಅಲ್ಲೇ ಕೂತ್ಕೊಂಡು ಅಲ್ಲೇ ಸ್ವಲ್ಪ ದೂರದಲ್ಲೇ ಆಟ ಆಡಿಸ್ಕೊಂಡು ಆನಂತರ ಮತ್ತೆ ಒಳಗಡೆ ಕೊಟ್ಟಿಗೆ ಒಳಗಡೆ ಕೌಚ್ ಹಾಕೋದು. ಇದು ಪ್ರತಿಯೊಬ್ಬರು ಮನೆಯಲ್ಲೂ ಹಳ್ಳಿನಲ್ಲಿ ಮಾಡೋದೇ. ಹಳ್ಳಿಯಲ್ಲಿ ಇರೋರಿಗೆ ಇದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಮತ್ತೀಗ ರೆಡಿಯಾಗಿ ನಾವು ಹಾಸನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಟೈಮ್ ಒಂದು 12-12:30 ಅಷ್ಟು ಆಗಿರ್ಬೋದು. ಇವಾಗ ನಾವು ಮೂವರು ರೆಡಿ ಆಗಿಬಿಟ್ಟು ಗೃಹ ಪ್ರವೇಶಕ್ಕೆ ಅಂತ ಹೊರಟಿದ್ದೀವಿ. ಹೋಗೋವಾಗ ಜೊತೆಯಲ್ಲಿ ಹೋದ್ವಿ. ಅಂದರೆ ಅನಿತಕ್ಕ, ವಿನುತಕ್ಕ ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನಾವು ಜೊತೆಯಲ್ಲೇ ಹೋದ್ವಿ. ನಾವು ಹಿಂದಿನ ದಿನವೇ ಬಂದಿದ್ವಿ. ಅನಿತಕ್ಕ ಅವರು ಶನಿವಾರ ಬಂದರು. ಇವಾಗ ಮಟ್ನಳ್ಳಿಗೆ ಹೋಗಿ ಅಲ್ಲಿಂದ ನಾವು ಜೊತೆಗೆ ಹೋಗ್ತಾ ಇರೋದು. ನಾನು ವಿನುತಕ್ಕ ಅವ್ರ ಕಾರಲ್ಲಿ ಹೋಗ್ತಾ ಇದ್ದೀನಿ. ಇದು ವಿನುತಕ್ಕ ಮತ್ತು ಹಾಗೆಯೇ ಅವರು ವಿನುತಕ್ಕ ಅವ್ರ ಅಮ್ಮ. ಅವರು ನನಗೆ ದೊಡ್ಡ ಅತ್ತೆ ಆಗಬೇಕು, ಅಂದರೆ ನಮ್ಮ ಅತ್ತೆಯ ಅಕ್ಕ ಆಗಬೇಕು ಅವರು. ಮತ್ತು ಇಲ್ಲಿ ಮುಂದೆ ಕೂತಿದ್ದಾನೆ ನೋಡಿ, ಇವನು ರಿಷಬ್ ಅಂತ ಹೇಳಿ, ವಿನುತಕ್ಕ ಅನಿತಕ್ಕ ಅವ್ರದ್ದು ತಮ್ಮನ ಮಗ. ನಾನು ವಿನುತಕ್ಕ ಅವ್ರ ಮನೆಯವರು ಹಾಗೆಯೇ ವಿನುತಕ್ಕನ ಅಪ್ಪ ಅಮ್ಮ ಇಷ್ಟು ಜನನೂ ರಿಷಬ್ ಇಷ್ಟು ಜನನೂ ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ. ಇನ್ನೆಲ್ಲರೂ ಮಿಕ್ಕಿದ ಕಾರಲ್ಲಿ ಬರ್ತಾ ಇದ್ದಾರೆ. ಇವಾಗ ನಾವು ಹಾಸನ ತಲುಪಿದ್ದೀವಿ. ಇವಾಗ ನಾವು ಇನ್ನೇನು ಒಂದು 5-10 ಮಿನಿಟ್ಸಲ್ಲಿ ವೀಣಕ್ಕ ಅವ್ರ ಮನೆನ ತಲುಪ್ತೀವಿ. ಇವಾಗ ನಾವು ವೀಣಕ್ಕ ಅವ್ರ ಮನೇನ ತಲುಪಿದ್ದೀವಿ. ಫಸ್ಟ್ ಬಂದ ತಕ್ಷಣ ಮನೆ ನೋಡೋಕ್ಕೆ ಅಂತ ಒಳಗಡೆಗೆ ಹೋದ್ವಿ. ಚಪ್ರದ ದಿನ ಮಧ್ಯಾಹ್ನ ಊಟನ ಅರೇಂಜ್ ಮಾಡಿದರು. ನೆಂಟರೆಲ್ಲ ಬರ್ತಾ ಇರ್ತಾರೆ ಅಂತ ಹೇಳಿಬಿಟ್ಟು ಊಟ ಎಲ್ಲ ಮಾಡಿಸಿದ್ರು. ಊಟಕ್ಕೆ ಹೋಗೋಕ್ಕೆ ಮುಂಚೆ ಒಂದು ರೌಂಡು ಮನೆ ನೋಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗ್ತಾಯಿದ್ವಿ. ಮನೆಯಂತೂ ಸೂಪರಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ಒಂದು ರೌಂಡ್ ಮನೆಯನ್ನೆಲ್ಲ ನೋಡಿಕೊಂಡು
ಆಮೇಲೆ ನಾವು ಊಟಕ್ಕೆ ಹೋಗ್ತೀವಿ. ಮನೆ ಅಂತೂ ಹೋಮ್ ಟೂರ್ ಎಲ್ಲ ನಾನು ನೀಟಾಗಿ ಮಾಡಿಲ್ಲ. ಅವ್ರ ಹತ್ರ ಕೇಳಿ, ವೀಣಕ್ಕನ ಹತ್ರ ಕೇಳಿ ಒಂದು ಚೆನ್ನಾಗಿರೋ ವೀಡಿಯೋ ಇಸ್ಕೊಂಡು ಆಮೇಲೆ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಾಗೇ ನಾನು ಫೋನಲ್ಲಿ ಹೀಗೆ ತಗೊಂಡಿದ್ದೀನಿ ಅಷ್ಟೇ. ಇವಾಗ ಎಲ್ಲರೂ ಕಿಚನಲ್ಲಿ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಈ ಸೆಂಟರ್ ಟೇಬಲ್ ಎಲ್ರಿಗೂ ಇಷ್ಟ ಆಗಿಬಿಟ್ಟಿದೆ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲ ಕಿಚನ್ನೆಲ್ಲ ನೋಡ್ತಾಯಿದ್ವಿ. ನಮ್ಮ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಬಂದ ತಕ್ಷಣ ಕಿಚನ್ ಫಸ್ಟ್ ನೋಡೋದು, ಕಿಚನ್ ಹೆಂಗಿದೆ, ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ಎಲ್ಲ ಹೇಳಿಬಿಟ್ಟು. ಇದು ಬಬಿತಾ, ಇದು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕೊಂಡಿರೋದು ಬಬಿತಾ. ನನಗೆ ಗೋರ್ಗಿತಿ ಆಗಬೇಕು. ಅನಿತಕ್ಕ ವಿನಿತಕ್ಕಂದು ಸ್ವಂತ ತಮ್ಮನ ಹೆಂಡತಿ, ನಾನು ಚಿಕ್ಕಮ್ಮನ ಮಗನ ಹೆಂಡತಿ. ಅನಿತಕ್ಕ ವಿನಿತಕ್ಕಾಗೆ ನನ್ನ ಕಝಿನ್ ಆಗಬೇಕು, ಬಬಿತಾ ಸ್ವಂತ ತಮ್ಮನ ಹೆಂಡತಿ. ಹಾಗೆಯೇ ಇವಾಗ ನಾವು ಊಟಕ್ಕೆ ಬಂದಿದ್ದೀವಿ. ವೀಣಕ್ಕ ಬಂದರು, ನೈಟಿಲೇ ಬಂದುಬಿಟ್ರು ಅವರು. ಅವ್ರನ್ನ ಎಲ್ಲರೂ ರೇಗಿಸ್ತಾಯಿದ್ರು ಆಯಿತಾ, ಗೃಹ ಪ್ರವೇಶದ ಹಿಂದಿನ ದಿನವೂ ನೈಟಿನಲ್ಲೇ ಓಡಾಡ್ತಾ ಇದೆಯಾ ನೀನು ಅಂತ ಹೇಳಿಬಿಟ್ಟು. ನೀಟಾಗಿ ರೆಡಿ ಆಗ್ಬೇಕು ತಾನೇ ನೆಂಟ್ರನ್ನೆಲ್ಲ ವೆಲ್ಕಮ್ ಮಾಡೋದಕ್ಕೆ, ನೈಟಿಲಿ ಒಂದು ವೇಲ್ ಹಾಕೊಂಡು ಓಡಾಡ್ತಾ ಇದೆಯಾ ಅಂತ ಹೇಳಿಬಿಟ್ಟು ಅವ್ರು ನನ್ನ ಹತ್ರ ಬಂದು ಇದನ್ನೆಲ್ಲ ವೀಡಿಯೋ ಮಾಡ್ಕೊತೈತೆ ಇದು ಅಂತ ಎಲ್ಲ ರೇಗಿಸ್ಕೊಂಡು ಎಲ್ಲ ಮಾತಾಡ್ಕೊಂಡು ಕೂತಿದ್ದೀವಿ. ಇವಾಗ ಊಟ ಮಾಡ್ತಾಯಿದ್ದೀವಿ. ಊಟ ಏನಿಲ್ಲ, ಹಿಂದಿನ ದಿನ ಅನ್ನ ಸಾಂಬಾರು ಅಷ್ಟೇ. ನನಗೆ ಮರ್ತೋಗಿದೆ ಏನೇನು ತಿಂದಿದ್ದೀವಿ ಅಂತ. ಇವಾಗ ವೀಡಿಯೋನ ಎಡಿಟ್ ಮಾಡುವಾಗ ನೋಡ್ವಿ ಎಲೆ ಮೇಲೆ ಏನೇನು ತಿಂದಿರ್ತೀವಿ, ಅದೇ ಊಟಕ್ಕೆ ಹಿಂದಿನ ದಿನ ಇದ್ದಿದ್ದು. ಹಿಂದಿನ ದಿನ ಮಧ್ಯಾಹ್ನ ಊಟಕ್ಕೆ ಅನ್ನ ರಸಮ್ ಅಷ್ಟೇ ನನ್ನ ಎಲೆ ಮೇಲಿರೋದು. ಆಮೇಲೆ ಏನಾದರೂ ಹಾಕಿದ್ರೋ ಏನೋ ಗೊತ್ತಿಲ್ಲ, ಬಜ್ಜಿನ, ಯಾಕಂದರೆ ನನ್ನ ವೀಡಿಯೋದಲ್ಲಿ ಅಷ್ಟಿರೋದ್ರಿಂದ ನಂಗೆ ಅಷ್ಟೇ ನೆನಪಿರೋದು. ಇನ್ನು ಪೂಜೆಗೋಸ್ಕರ ಹೂವೆಲ್ಲ ತಗೊಂಡು ಬಂದು ನೀಟಾಗಿ ಜೋಡಿಸಿದ್ರೆ ಒಂದು ರೂಮಲ್ಲಿ. ಗೃಹ ಪ್ರವೇಶ ಅಂದರೆ ಹೀಗೆ ಅಲ್ವಾ, ರೂಮ್ಗಳಲ್ಲೇ ನೀಟಾಗಿ ಮಡಿ ಬಟ್ಟೆ ಹಾಸಿ ಅದ್ರ ಮೇಲೆ ಎಲ್ಲನೂ ಜೋಡಿಸಿರ್ತಾರಲ್ವ, ಹಾಗೆ ಇವರು ಒಂದು ಪೇಪರೆಲ್ಲ ಹಾಕಿ ನೀಟಾಗಿ ಜೋಡಿಸಿದ್ದಾರೆ. ಹೂವು, ಬಾಳೆಕಂದು ಎಲ್ಲ ಪೂಜೆ ಸಾಮಾನು ಏನೇನು ಬೇಕು ಅದೆಲ್ಲ. ಇದು ಎಂಟ್ರೆನ್ಸಲ್ಲೇ ಇರುವಂತಹ ಒಂದು ಬುತ್ತಂಗೆ ಒಳ್ಳೆ ಒಂದು ಡೆಕೋರ್ ಮಾಡಿಸಿ ಶೋಕೇಸ್ ಥರ ಮಾಡಿಸಿ ನೀಟಾಗಿ ಇಟ್ಟಿದ್ದಾರೆ. ಇವಾಗ ಆಶಾಂಟಿ ಅವ್ರು ಬಂದಿದ್ದರು, ಅದಕ್ಕೆ ಮಾತಾಡ್ಸೋಕ್ಕೆ ಅಂತ ಹೋಗ್ತಾಯಿದ್ದೀವಿ. ನಮ್ಮದೆಲ್ಲ ಊಟ ಆಗಿತ್ತು. ಇವಾಗ ಆಶಾಂಟಿ ಅವ್ರು ಬಂದರು. ಇವ್ರು ನೋಡಿದ್ರಲ್ಲ ನನ್ನ ಬ್ಲಾಗಲ್ಲಿ, ಆಶಾಂಟಿ ಶೀಘ್ರದಲ್ಲೇ ಇವ್ರ ಮನೆ ಗೃಹ ಪ್ರವೇಶನೂ ಇದೆ, ಹತ್ತಿರದಲ್ಲೇ ಹಿರಿಸಾವೆನಲ್ಲಿ ಮನೆ ಕಟ್ತಾಯಿದ್ದಾರೆ. ಆಶಾಂಟಿ ಮೂರ್ತಿ ಅಂಕಲ್ ಅವರು 2-3 ತಿಂಗಳು ಅವ್ರ ಮನೆ ವೀಡಿಯೋನೂ ಬರುತ್ತೆ. ನನ್ನದೇ ಬ್ಲಾಗಲ್ಲಿ ಅವ್ರ ಮನೆ ವೀಡಿಯೋನೂ ಕೂಡ ಗೃಹ ಪ್ರವೇಶದ ಅಪ್ಲೋಡ್ ಮಾಡ್ತೀನಿ. ಮೇ ಬಿ ರಜಕ್ಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ ನನಗೆ. ಸ್ವಲ್ಪ ಮಿಕ್ಸರ್ನು ಹಾಕಿ ಅವ್ರಿಗೆ. ಚೆನ್ನಾಗಿಲ್ಲ ತಿನ್ನವ ನೀನು. ಹಲೋ ಗೈಸ್, ನಮಸ್ಕಾರ. ನಮಸ್ಕಾರ ಅಂಕಲ್. ಇವಾಗ ನೀವಿಬ್ಬರೇ ಬಂದ್ರಾ? ನಿಮ್ಮ ಹುಡುಗರು ಬರಲಿಲ್ಲ? ಯೂಟ್ಯೂಬರ್ ಇಲ್ಲೊಬ್ರು ಇದ್ದಾರೆ, ಚಾನಲ್ ಬೇರೆ ಬಂದಿದ್ದಾರೆ ಅವರಾಗ್ಲೇ. ವೈ ಬೇಬಿ, ಗಂಡ ಮಾಡ್ತಿದ್ದಾರೆ, ನಿಮ್ ಗಂಡ ಮಾಡ್ತಿದ್ದಾರೆ. ಅವೆಲ್ಲ ಸೀನ್ ಇಲ್ಲ ಬೇಬಿ. ಇದು ಯಾರು ಕೊಟ್ರೆ ನಮ್ಗೆ ಕೊಡ್ಲೇ ಇಲ್ಲ. ಎಂತ ಮೋಸ ಇದು, ನಮ್ಗೆ ಕೊಡ್ಲೇ ಇಲ್ವಲ್ಲ. ಚೈತ್ರ ಅಂತ ಗೊತ್ತಿಲ್ವಾ? ಯಪ್ಪ, ನನ್ನ ಮಗಂಗೆ ಇಷ್ಟೊಂದ ಅದು ಹೆಂಗ್ ಕಾಣಿಸ್ತೈತೆ ಗೊತ್ತಾ ನೀವಲ್ಲಿ ಕೂತಿರೋದು? ಹಾಗೆಯೇ ಭಟ್ರುಗಳು ಸಹ ನಾಳೆ ಊಟಕ್ಕೆ ಲಾಡೂನ ಇವಾಗಲೇ ರೆಡಿ ಮಾಡ್ಕೊತಾ ಇದ್ದಾರೆ. ಹಿಂದಿನ ದಿನವೇ ಪ್ರಿಪ್ರೇಷನ್ ಅಲ್ವಾ ಎಲ್ಲರ ಮನೆಗಳಲ್ಲೂ. ಈ ಥರ ಸ್ವೀಟ್ಸ್ ಏನಾದರೂ ಇದ್ದರೆ ನನ್ನ ಮಗಳು ಇವಾಗ ಬಿಸಿ ಬಿಸಿ ಲಾಡೂನ ಎಲ್ರಿಗೂ ತಗೊಂಡೋಗಿ, ಅಂದರೆ ಊಟ ಇನ್ನೂ ಯಾರ್ಯಾರು ಮಾಡ್ತಾಯಿದ್ರು, ಆಶಾ ಆಂಟಿ, ವೀಣಕ್ಕ, ಬಬಿತೆಲ್ಲ ಮಾಡ್ತಿದ್ರಲ್ಲ, ಅವ್ರಿಗೆಲ್ಲರೂ ಒಂದೊಂದನ್ನು ತೊಗೊಂಡೋಗಿ ಹಾಕ್ತಾಯಿದ್ಲು. ಭಟ್ರೂ ಸಹ ನಮ್ಮೂರು ಹತ್ತಿರದವರೇ ಭಟ್ರು. ಅವ್ರ ಫ್ಯಾಮಿಲಿನ ನನ್ನ ವೀಡಿಯೋದಲ್ಲಿ ಏನಾದರೂ ಕ್ಲಿಪ್ಪಿಂಗ್ ಇದ್ದರೆ ಅವ್ರ ಫ್ಯಾಮಿಲಿದು ನಾನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಅಲ್ಲಿಂದ ವೀಣಕ್ಕ ಅವ್ರದ್ದು ಹಳೆ ಮನೆಗೆ ಬಂದಿದ್ದೀವಿ. ಹಳೆ ಮನೆಗೂ ಹೊಸ ಮನೆಗೂ ಒಂದು 2 ಮಿನಿಟ್ಸ್ ಜರ್ನಿ ಅಷ್ಟೇ. ಬಬಿತನಿಗೆ ಹರ್ಷು ಮೆಹಂದಿ ಹಾಕ್ತಾ ಇದ್ದಾಳೆ. ನಾನೇನು ಮೆಹಂದಿ ಹಾಕಿಸ್ಕೊಳ್ಳಿಲ್ಲ, ನಂಗೆ ಹಾಕಿಸ್ಕೊಳ್ಳೋ ಅಷ್ಟು ಪೇಷನ್ಸು ಕೂಡ ಇರಲಿಲ್ಲ ನನಗೆ, ಅದಕ್ಕೆ ನಾನು ಹಾಕಿಸ್ಕೊಳ್ಳಿಲ್ಲ. ಇವಳು ನನಗೇನೋ ಹೇಳ್ತಿದ್ದಾಳೆ, ಅದು ಏನು ಹೇಳ್ತಿದ್ದಾಳೋ ಗೊತ್ತಿಲ್ಲ, ನಾನು ಮ್ಯೂಟ್ ಮಾಡಿದ್ದೀನಿ. ಅದೇನು ಮಾತಾಡೋದ್ಲೋ ಗೊತ್ತಿಲ್ಲ ನನ್ನ ಜೊತೆ. ಬಬಿತಂಗೊಟ್ಟು ಮೆಹಂದಿ ಹಾಕ್ತಾ ಇದ್ದಾಳೆ. ಅವಳ ಎಕ್ಸ್ಪ್ರೆಷನ್ ನೋಡಿ, ಅದು ಏನೇನು ಹೇಳ್ತಿದ್ದಾಳೋ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಈ ಕಡೆ ಬ್ಲೌಸ್ ಇದು ನಡೀತಾ ಇದೆ, ಸೆಷನ್ ನಡೀತಾ ಇದೆ. ವೀಣಕ್ಕ ಯಾವ್ಯಾವ ರೀತಿ ಬ್ಲೌಸ್ ಡಿಸೈನ್ಸ್ ಮಾಡಿಸ್ಕೊಂಡಿದ್ದಾರೆ ಅದನ್ನೆಲ್ಲ ಬಂದ ತಕ್ಷಣ ನೋಡಬೇಕಲ್ವಾ, ಯಾವ್ಯಾವ ಸೀರೆ ಯಾವ್ಯಾವ ಬ್ಲೌಸ್ ಅಂತ ಹೇಳ್ಬಿಟ್ಟು
ಅದಕ್ಕೆ ಇವಾಗ ಸೀರೆ ಆಲ್ಮೋಸ್ಟ್ ನೋಡಿದ್ರು ಅನ್ಸುತ್ತೆ ಅನಿತಕ್ಕ ಅವರು. ಬ್ಲೌಸ್ ಡಿಸೈನ್ಸ್ ಇನ್ನೂ ನೋಡಿರಲಿಲ್ಲಲ್ಲ, ಅದಕ್ಕೆ ಇವಾಗ ಅದ್ರದ್ದು ಇದು ನಡೀತಾ ಇದೆ, ಫೋಟೋ ಸೆಷನ್ ಎಲ್ಲ ನಡೀತಾ ಇದೆ ಅದ್ರದ್ದು. ಈ ಥರ ಮಾಡಬೇಕಿತ್ತು, ಆ ಥರ ನೋಡಿ ಇಲ್ಲಿ ಹಿಂಗೆ ಹೇಳ್ತಾ ಇರೋದವರು. ಇಲ್ಲಿಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು, ಅಲ್ಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತೆಲ್ಲ ಎಲ್ಲ ಕೈ ಇಟ್ಟು ಎಲ್ಲ ನೀಟಾಗಿ ತೋರಿಸಿ ಅನಿತಕ್ಕನ ನೋಡಿ ಅಲ್ಲಿ ಎಲ್ಲ ಅವ್ರದ್ದು ಇದಾಗ್ತಾ ಇದ್ದಾರೆ ಅಲ್ಲಿ, ಸ್ಕೆಚಿಂಗ್ ಎಲ್ಲ ಮಾಡ್ತಾಯಿದ್ದಾರೆ ಅದ್ರ ಮೇಲೆ. ವಿನುತಕ್ಕ ಎಲ್ಲ ಹಾಕ್ಕೊಂಡು ಇಷ್ಟ ಆಗುತ್ತೆ ಅಂತೆಲ್ಲ ನೋಡ್ತಾ ಇದ್ದಾರೆ. ನೆಕ್ಸ್ಟ್ ಇವಾಗ ಬಬಿತಂದು ಆಯಿತು ಮೆಹಂದಿ ಸೆಷನ್. ಇವಾಗ ಚೆರಿದು ಮೆಹಂದಿ ಸೆಷನ್ ನಡೀತಾ ಇದೆ. ಅವಳು ಮೇ ಬಿ ಅಲ್ಲೇನಾದರೂ ತೋರಿಸ್ತಾ ಇದ್ದಾಳೆ ಏನೋ ಗೊತ್ತಿಲ್ಲ, ಫೋನಲ್ಲಿ ಈ ಥರ ಹಾಕು ಅಂತ. ಇವಾಗ ಇವ್ರದ್ದು ಏನು ಜ್ಯುವೆಲರಿ ಸೆಷನ್ ನಡೀತಾ ಇದೆ. ಮೆಹಂದಿ ಆಯಿತು, ಬ್ಲೌಸ್ ಆಯಿತು, ಇವಾಗ ಜ್ಯುವೆಲರಿ ಸೆಷನ್. ಹೆಂಗಿದೆ, ನಾಳೆ ಇದನ್ನು ಹಾಕೋತೀನಿ, ಈ ಸೀರೆಗೆ ಅದನ್ನು ಹಾಕೋತೀನಿ ಅಂತ ವಿಡಕ ಎಲ್ಲ ತೋರಿಸ್ತಾ ಇರೋದು. ಜ್ಯುವೆಲರಿ ಸೆಷನ್ನು ಈ ಥರ ಒಂದೊಂದು ಎಲ್ಲ ಮುಗ್ದು ನಂತರ ನಮ್ಮದು ಏನಿದ್ರು ಬೇರೆ ಕೆಲಸಗಳಂತ ಎಲ್ಲ ವೀಣಕ್ಕಂಗೆ ಇವಾಗ ಎಲ್ಲರೂ ಜೋಡಿಸ್ಕೊಡ್ತಾ ಇದ್ದಾರೆ. ವಿನುತಕ್ಕ ಅವರು, ಅನಿತಕ್ಕ ಏನು ಮಾಡ್ತಾಯಿಲ್ಲ, ಅನಿತಕ್ಕ ಸುಮ್ಮನೆ ಕೂತಿದ್ರೆ ಪಾಪ ಅವ್ರಿಗೆ ಸುಸ್ತಾಗಿತ್ತು ಜಾಸ್ತಿ ಜರ್ನಿ ಮಾಡಿ ಇವತ್ತು. ಅದಕ್ಕೆ ವಿನುತಕ್ಕ ಎಲ್ಲ ನೀಟಾಗಿ ಜೋಡಿಸ್ಕೊಡ್ತಾ ಇದ್ದಾರೆ. ಏನೇನು ಬೇಕು, ನೀನು ಇದನ್ನು ಹಾಕೋ ಅದನ್ನು ಹಾಕೋ, ಆ ಥರ ಮಾಡಿ ಈ ಥರ ಮಾಡಿ ನೋಡಿ. ಅಲ್ಲೆಲ್ಲ ಜ್ಯುವೆಲರ್ಸ್ ಎಲ್ಲ ಮ್ಯಾಚ್ ಮಾಡ್ತಾ ಇರೋದು, ನೀಟಾಗಿ ಎಲ್ಲ ಮ್ಯಾಚ್ ಮಾಡಿ ಇದನ್ನೇ ಹಾಕೋಬೇಕು, ಈ ಥರದ್ದು ಇಲ್ಲೇ ಇರಬೇಕಂತ ಎಲ್ಲ ಹೇಳಿ ಜೋಡಿಸ್ಕೊಡ್ತಾರೆ. ಇವರು ಇಲ್ಲಿ ಚೇರ್ ಮೇಲೆ ಕೂತಿದ್ದಾರೆ ನೋಡಿ, ಅವ್ರದ್ದೇ ಕೇಟ್ರಿಂಗ್ ಸರ್ವಿಸ್ ಇರೋದು ಇವತ್ತು. ಅವರು ಆ್ಯಕ್ಚುಲಿ ಮಟ್ನವ್ಲೇನೆ, ಅನಿತಕ್ಕ ವಿನುತಕ್ಕ ವೀಣಕ್ಕ ಇದ್ದಾರಲ್ಲ ಇವ್ರದ್ದು ಫ್ರೆಂಡು, ಸ್ಕೂಲ್ ಫ್ರೆಂಡು. ಇವರೆಲ್ಲ ಜೊತೆಗೆ ಕಾಲೇಜು ಸ್ಕೂಲೆಲ್ಲ ಜೊತೆಗೆ ಓದಿರೋರು. ಅವ್ರ ಯಜಮಾನ್ರನ್ನೇ ಕೇಟ್ರಿಂಗ್ ಮಾಡೋರು. ಇವಾಗ ಹೊಸ ಮನೆ ಹತ್ರ ಬಂದಿದ್ದೀವಿ. ಹೊಸ ಮನೆಯಲ್ಲಿ ಅನಿತಕ್ಕ ಫಸ್ಟ್ ಟೈಮ್ ಕೆಲಸ ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದಾರೆ ಅಂದರೆ ಫ್ಲವರ್ಸ್ ಜೋಡಿಸ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಬುದ್ಧನ ಕೆಳಗಡೆ ಒಂದು ಪಾಟ್ನ ಇಟ್ಟು ಅದರೊಳಗಡೆ ನೀರು ಹಾಕಿ ನೀಟಾಗಿ ಫ್ಲವರ್ಸ್ನ ಜೋಡಿಸ್ತಾ ಇದ್ದಾರೆ. ಇವಾಗ ಅಡುಗೆ ಮನೆಗೆ ಎಂಟ್ರಿ. ಅಡುಗೆ ಮನೇಲಿ ಇವರು ಶಿವರಾಜಣ್ಣ, ಇವ್ರದ್ದೇ ಮನೆ. ವೀಣಕ್ಕ ಅವ್ರ ಯಜಮಾನ್ರು. ನಾವು ಹಾಗೆ ಒಂದೊಂದು ಕ್ಲಿಪ್ಪಿಂಗ್ಸ್ನ ಹಾಗೆ ರ್ಯಾಂಡಮಾಗಿ ತಗೊಂಡಿರೋದಷ್ಟೇ. ಬಬಿತಾ ಇವಾಗ ಒಬ್ಬಟ್ಟು ತಂದಿದ್ದಾಳೆ ಎಲ್ರಿಗೂ ತಿನ್ನೋಕ್ಕೆ. ನಾಳೆಗೋ ಅಥವಾ ರಾತ್ರಿಗೋ ಊಟಕ್ಕೆ ಒಬ್ಬಟ್ಟು ಹಾಕಿದ್ರು ನಮಗೆ ಮರ್ತೋಯ್ತು ನನಗೆ. ಆ ಒಬ್ಬಟ್ಟನ್ನ ಬಬಿತಾ ತೊಗೊಂಡು ಬಂದು ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ರಿಗೂ ಕೊಡ್ತಾಯಿದ್ದಾಳೆ ನೋಡಿ. ಇಲ್ಲಿ ಅವಳು ಒಂಚೂರು ತಿಂತಾಯಿದ್ದಾಳೆ. ಬಾಕ್ಸಲ್ಲಿ ತೊಗೊಂಡು ಬಂದು ಎಲ್ರಿಗೂ ತಿನ್ನೋಕ್ಕೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದು ಅದನ್ನು ಇವಾಗ ಎಲ್ಲರೂ ಸ್ವಲ್ಪ ಸ್ವಲ್ಪ ತಿಂದ್ವಿ. ಖಾಲಿ ಮನೆಯಲ್ಲಿ ಸ್ವಲ್ಪನೇ ಅಷ್ಟೇ ನಾನು ಹಿಂಗಷ್ಟೇ ವೀಡಿಯೋ ಮಾಡ್ಕೊಂಡಿರೋದು, ಫುಲ್ಲೆಲ್ಲ ನೀಟಾಗೆಲ್ಲ ಮಾಡ್ಕೊಂಡಿಲ್ಲ ನೋಡಿ. ಇವಾಗ ಐನೋರೆಲ್ಲ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಎಷ್ಟು ಬೇಗ ಟೈಮ್ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ನಾವು ಬಂದಾಗಲಿಂದ ಒಂದು ಅರ್ಧ ಮುಕ್ಕಾಲು ಗಂಟೆ ಅಷ್ಟರೊಳಗೆ ಎಲ್ಲ ರೆಡಿ ಆಗಿಬಿಡ್ತು. ಈ ಥರ ಬೇಗ ಕ್ವಿಕ್ಕಾಗಿ ಎಲ್ಲ ಆಗ್ತಾಯಿತ್ತು. ಇವಾಗ ಫೈನಲಾಗಿ ನಾವೆಲ್ಲರೂ ಕೂತ್ಕೊಂಡು ನಾಳೆ ಗಿಫ್ಟ್ ಕೊಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಇಟ್ಟಿದ್ರಲ್ವ ಬಾಕ್ಸ್ ಎಲ್ಲ, ಅದಕ್ಕೆ ಇವಾಗ ಎಲ್ಲರೂ ಕೂತ್ಕೊಂಡು ಪ್ಯಾಕ್ ಮಾಡ್ತಾಯಿದ್ವಿ. ಎಲ್ಲರೂ ಅಂದರೆ ನಾವೆಲ್ಲರೂ ಅನಿತಕ್ಕ ವಿನುತಕ್ಕ ಬಬಿತಾ ನಾನು ಮತ್ತು ವೀಣಕ್ಕನ ರಿಲೇಟಿವ್ಸ್ ಸ್ವಲ್ಪ ಜನ ಇದ್ರು, ಅವರು ಎಲ್ಲರೂ ಸೇರಿಕೊಂಡು ಎಲ್ಲ ಒಂದೊಂದು ಕೆಲಸನ ಮಾಡ್ಕೊತಾ ಇದ್ವಿ. ವೀಣಕ್ಕ ಅವರು ಬಂದಿರೋರಿಗೆ ತಾಂಬೂಲ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ಸ್ಟೀಲ್ ಬಾಕ್ಸ್ನ ತರಿಸಿದ್ರು. ಅದರೊಳಗಡೆಗೆ 2 ಲಾಡು, ಹಾಗೆ ಮಿಕ್ಸ್ಚರು, ಎಲೆ ಅರಿಶಿನ ಕುಂಕುಮ, ಇದನ್ನೆಲ್ಲ ಅಕ್ಷತೆ ಇದನ್ನೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ. 1 by 1 ಈ ರೀತಿ ಸರ್ಕ್ಯುಲರಲ್ಲಿ ಎಲ್ಲ ಕುತ್ಕೊಂಡು 1 by 1 ನೀಟಾಗಿ ಪ್ಯಾಕ್ ಮಾಡಿ ಎಲ್ಲ ಆಯಿತು. ಇವಾಗ ರಾತ್ರಿ ಪೂಜೆ ನೋಡಿ, ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವೆಲ್ಲರೂ ರೆಡಿಯಾಗಿ ಬರೋಷ್ಟರೊಳಗೆ ಪೂಜೆ ಎಲ್ಲ ನಡೀತಾ ಇತ್ತು. ನಾನು ಅದಕ್ಕೆ ನನಗೆ ನನ್ನ ಫೋನಲ್ಲಿ ಎಷ್ಟು ಕ್ಯಾಪ್ಚರ್ ಆಗಿದೆ ಅಷ್ಟೇ ನಿಮಗೆ ನಾನು ತೋರ್ಸೋಕ್ಕೆ ಸಾಧ್ಯ. ವೀಣಕ್ಕ ಅವ್ರ ಫ್ಯಾಮಿಲಿ ಎಲ್ಲ ಪೂಜೆಗೆ ಕೂತಿದ್ದಾರೆ, ಎಲ್ಲರೂ ನೆಂಟರು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ಇವಾಗ ನಾವು ಒಳಗಡೆಗೆ ಎಂಟ್ರ್ ಆಗ್ತಾ ಇರೋದು, ಅಂದರೆ ರೆಡಿಯಾಗಿ ಬರ್ತಾ ಇದ್ದೀನಿ. ಹಿಂದಿನ ದಿನದ ಪೂಜೆ ಇದು, ಗೃಹ ಪ್ರವೇಶದ ಹಿಂದಿನ ದಿನ ಹೋಮ ಎಲ್ಲ ಮಾಡಿಸಿ ಪೂಜೆ ಏನು ಮಾಡ್ತಾರೆ ಆ ಪೂಜೆ ಇಲ್ಲಿ ನಡೀತಾ ಇರೋವಂಥದ್ದು. ಕೆಳಗಡೆ ಪೂಜೆ ನಡೀತಾ ಇದೆ. ಇವಾಗ ನಮ್ಮ ಫ್ಯಾಮಿಲಿ ಹೀರೋಯಿಂದು ಫೋಟೋ ಸೆಷನ್ ನಡೀತಾ ಇದೆ ಮೇಲೆ. ಅದು ಡ್ಯೂಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ಮೇಲ್ಗಡೆ ನಾವೆಲ್ಲರೂ ಬಂದು ಫೋಟೋನ ತಗೊತಾ ಇದ್ವಿ. ಇದು ಸೆಕೆಂಡ್ ಹೀರೋಯಿನ್ ಆಯಿತಾ, ಮುಖ ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ಇವಾಗ ಇದು ದೇವ್ರ ಮನೆಗೆ ಈ ರೀತಿ ಅವ್ರು ಆರ್ಚನ ಮಾಡಿಸಿರೋದು ನೋಡಿ. ಇಲ್ಲಿ ಕೆಳಗಡೆಯಿಂದ ದೇವ್ರ ಮನೆ ತೋರಿಸ್ತೀನಿ ನಾನು. ಇದು ಮೇಲ್ಗಡೆಗೆ ಓಪನ್ ಆಗಿ ಬಿಡಿಸಿದ್ದಾರೆ.
ಸ್ಕೈಲೈಟ್ ಬರಲಿ ಅಂತ ಹೇಳಿಬಿಟ್ಟು ಮೇಲ್ಗಡೆ ಏನು ಓಪನ್ ಸೂರ್ಯನ ಬೆಳಕೇನು ಡೈರೆಕ್ಟಾಗಿ ಬರೋದಿಲ್ಲ, ಬಟ್ ಆ ರೀತಿ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಯಾಕಂದರೆ ದೇವ್ರ ಮನೆ ಮೇಲೆ ಏನೂ ಇಡಬಾರ್ದು ಅನ್ನೋದೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ. ಇವಾಗ ಸ್ವಲ್ಪ ಪೂಜೆ ಎಲ್ಲ ಆಗಿ ಹೋಮ ಶುರುವಾಗೋಕ್ಕೂ ಮುಂಚೆ ಸ್ವಲ್ಪ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ. ಸ್ವಲ್ಪ ಐನೋರು ಸ್ವಲ್ಪ ಫ್ರೀ ಬಿಟ್ಟಿದ್ರು, ಆವಾಗ ಎಲ್ಲ ಫೋಟೋಸ್ ಎಲ್ಲ ಬಂದು ತಗೊತಾ ಇದ್ದಾರೆ. ನಾವು ಅಷ್ಟರಲ್ಲಿ ಊಟ ಮಾಡೋಣ ಅಂತ ಊಟ ಮಾಡ್ತಾಯಿದ್ವಿ. ರಾತ್ರಿ ಊಟಕ್ಕೆ ಇಲ್ಲಿ ಏನೇನು ಹಾಕಿದ್ದಾರೆ ಅದೆಲ್ಲ ನಾವು ತಿಂದ್ವಿ. ಬಟ್ ನನಗೆ ಅದೇನೇನು ಹಾಕಿದ್ದಾರೆ ಅಂತ ಹೇಳೋಷ್ಟು ಗೊತ್ತಾಗ್ತಿಲ್ಲ, ಅದಕ್ಕೋಸ್ಕರ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ. ನೀವೇ ನೋಡ್ಕೊಳ್ಳಿ ನಾವು ಏನೇನು ತಿಂತಾಯಿದ್ದೀವಿ ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಇವಾಗ ಹೋಮ ಎಲ್ಲ ನಡೀತಿದೆ. ಮತ್ತು ರಾತ್ರಿ ಬಂದು ಹೋಗೋರಿಗೆ ತಾಂಬೂಲನೂ ಸಹ ಇವಾಗಲೇ ಕೊಟ್ಬಿಡೋದು ಅಂತ ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ತಾಂಬೂಲ ಎಲ್ಲ ಕೊಡ್ತಾಯಿದ್ವಿ, ಕುಂಕುಮ ಕೊಟ್ಟು ತಾಂಬೂಲ ಎಲ್ಲ ಕೊಡ್ತಾಯಿದ್ವಿ. ಯಾಕಂದರೆ ಊರಿಂದ ಎಲ್ಲ ಬಂದಿದ್ರಲ್ವ, ದೂರದಿಂದ ಮಟ್ನೋಲೆಯಿಂದ ಹಾಸನಿಗೆಲ್ಲ ಬಂದಿದ್ರಲ್ವ ರಾತ್ರಿ ಹೊತ್ತೆ. ಅವ್ರ ಪಾಪ ಬೆಳಗ್ಗೆ ಟೈಮ್ ಬರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ರಾತ್ರಿನೇ ಬಂದು ಹೋಗೋರು ಇದ್ರಲ್ವ, ಅವರಿಗೆಲ್ಲ ಕುಂಕುಮ ತಾಂಬೂಲ ಎಲ್ಲ ಕೊಟ್ಟು ಹೆಂಗಸರಿಗೆಲ್ಲ ನಾನು ಬಬಿತಾ ವಿನುತಕ್ಕೆಲ್ಲ ಹೀಗೆ ಕೊಡ್ತಾಯಿದ್ವಿ. ವೀಣಕ್ಕ ಪೂಜೆಗೆ ಕೂತಿದ್ರು, ಅದಕ್ಕೆ ನಾವೆಲ್ಲರೂ ಕೊಡ್ತಾಯಿದ್ವಿ. ಅಂದರೆ ಫಸ್ಟೇ ನಾವು ಪ್ಯಾಕ್ ಮಾಡಿ ಇಡುವಾಗಲೇ ಒಂದು ಕಡೆ ಇಟ್ಕೊಂಡಿದ್ವಿ ಅಲ್ವಾ. ಹಿಂಗೆ ಫಸ್ಟೆಲ್ಲ ರೆಡಿಯಾಗಿತ್ತು ಮೈಂಡ್ ಸೆಟ್ಟಲ್ಲಿ, ಈ ಥರ ಬರ್ತಾರೆ ಹಿಂಗೆಲ್ಲ ಕೊಡಬೇಕು ಅಂತ ಎಲ್ಲ. ಇವಾಗ ಅದನ್ನೆಲ್ಲ ನಾವೇ ವಾಲಂಟೈರಾಗಿ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ನಾವು ವಾಲಂಟೈರ್ಸ್ ಆಗಿ ಓಡಾಡ್ತಾ ಇದ್ದೀವಿ. ವೀಣಕ್ಕ ಮೇ ಬಿ ವಿಡಿಯೋನ ನೋಡಿದಾಗಲೇ ಗೊತ್ತಾಗೋದು ಅವರಿಗೆ, ಅಲ್ಲಿವರೆಗೂ ನಿಜವಾಗ್ಲೂ ಗೊತ್ತಾಗಿರಲ್ಲ. ಯಾಕೆಂದರೆ ಗೃಹ ಪ್ರವೇಶದ ಬ್ಯುಸಿನಲ್ಲಿ ಅವರಿದ್ದರು, ಯಾರು ಏನೇನು ಮಾಡಿದ್ರು, ಯಾರು ಹೆಂಗೇನು ಅಂತ ಅವ್ರಿಗೆ ನಿಜವಾಗ್ಲೂ ಗೊತ್ತಾಗ್ತಿರಲ್ಲ. ಇವಾಗ ಈ ವಿಡಿಯೋ ನೋಡಿದ್ಮೇಲೆ ಗೊತ್ತಾಗೋದು, ಓಹೋ ಹೌದು ಈ ಥರ ಎಲ್ಲ ವಾಲಂಟೈರ್ಸ್ ಎಲ್ಲ ಬಂದು ನಮಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ನಾವು ಎಲ್ಲಿ ಹೋದ್ರೂ ಹಿಂಗೇ ನಮ್ಮ ಕ್ಲೋಸ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರ ಮನೆಗೆ ಹೋದ್ರೂ ಇಷ್ಟೇ ಖುಷಿಯಾಗಿ ಪ್ರೀತಿಯಿಂದನೇ ಕೆಲಸ ಮಾಡೋದು. ಅಂದರೆ ಕೆಲಸ ಅನ್ನೋದಕ್ಕಿಂತ ನಮಗೆ ಖುಷಿ ಕೊಡುತ್ತೆ, ಅದಕ್ಕೋಸ್ಕರ ನಾವೆಲ್ಲರೂ ಹೀಗೇ ಓಡಾಡ್ಕೊಂಡು ಇರ್ತೀವಿ. ಇವಾಗ ಹೋಮ ಶುರುವಾಗಿದೆ, ಹೋಮ ಕೂಡ ಮಾಡ್ತಾಯಿದ್ದಾರೆ. ಇದಿಷ್ಟು ಗೃಹ ಪ್ರವೇಶದ ಹಿಂದಿನ ದಿನದ ವ್ಲಾಗ್ ಆಗಿರುತ್ತೆ ಸ್ನೇಹಿತರೆ. ಗೃಹ ಪ್ರವೇಶದ ದಿನದ ವ್ಲಾಗ್ನ ನಾನು ಇನ್ನೊಂದು ಹೊಸ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ನಿಮಗೆಲ್ರಿಗೂ ಸಿಗ್ತೀನಿ. ನನ್ನ ವ್ಲಾಗ್ನ ಕಡೆವರೆಗೂ ನೋಡೋದಕ್ಕೆ ನಿಮಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.